ನಮಸ್ಕಾರ ಫ್ರೀಡಂ ಟಿವಿಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಸಾಕಷ್ಟು ವೈಮನಸ್ಸು ಉಂಟಾಗ್ತಾ ಇದೆ. ಕಾರಣ ಗ್ರಾಂಟ್ ರಿಲೀಸ್ ಮಾಡ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಹಿಂದೆನೂ ಕೂಡ 1 ವರ್ಷದ ಸರ್ಕಾರದ ಅವಧಿಯಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಒಂದಿಷ್ಟು ವೈಮನಸ್ಸುಗಳು ಉಂಟಾಗ್ತಾ ಇತ್ತು. ಹಾಗಾಗಿ ಜಿಲ್ಲೆಗಳಿಗೆ ಹೋಗದಂತಹ ಉಸ್ತುವಾರಿಗಳಿಗೆ ಸಿಎಂ ಈಗ ಪಾಠ ಮಾಡಿದ್ದಾರೆ. ಜನರ ಅಳಲನ್ನು ಆಲಿಸ್ತಾ ಇಲ್ಲ. ಹಾಗಾಗಿ ಗಂಭೀರವಾಗಿ ಈ ವಿಚಾರವನ್ನು ಸಿಎಂ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ತ್ವರಿತ ಪರಿಹಾರ ಜೊತೆಗೆ ಸ್ಪಂದನೆಗೆ ಸಿಎಂ ಆಲ್ರೆಡಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರುಗಳಿಗೆ ಸಿದ್ದರಾಮಯ್ಯನವರು ಸುರಕ್ಷಿತ ಕ್ರಮಗಳ ಪಾಲನೆಗೆ ಒತ್ತು ನೀಡಬೇಕು ಅಂತ ಸಿಎಂ ಕಟ್ಟಪ್ಪಣೆಯನ್ನು ಹೇರಿದ್ದಾರೆ. ಸಿಎಂ ಅಲರ್ಟ್ ಬೆನ್ನಲ್ಲೇ ಹಲವು ಸಚಿವರುಗಳು ಈಗ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸಚಿವರುಗಳು ಸ್ವ ಇಚ್ಛೆಯಿಂದ ಭೇಟಿಯನ್ನು ಕೊಡಬೇಕು. ಸಿಎಂ ಸಭೆಯನ್ನು ಮಾಡಿದ ಮೇಲೆ ಸಿಎಂ ಸೂಚನೆ ಕೊಟ್ಟ ಮೇಲೆ ಹೋಗಿ ನೀವು ಅಲ್ಲಿ ಭೇಟಿಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲದಕ್ಕೂ ಕೂಡ ಸಿಎಂ ನಿಮಗೆ ಸಭೆಗಳನ್ನು ಮಾಡಿಕೊಂಡು ಸೂಚನೆಗಳನ್ನು ಕೊಟ್ಕೊಂಡು ಇರಲಿಕ್ಕೆ ಅವರು ಸಿಎಂ ಪೋಸ್ಟಿಗೆ ಬಂದಿಲ್ಲ. ಹಾಗಾಗಿ ಅವರಿಗೆ ಅವ್ರದ್ದೇ ಆದಂತಹ ಒಂದಿಷ್ಟು ಕೆಲಸ ಕಾರ್ಯಗಳಿರ್ತವೆ. ಉಸ್ತುವಾರಿ ಸಚಿವರು ಸ್ವ ಇಚ್ಛೆಯಿಂದ ಮುತುವರ್ಜಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನೊಂದು ಕಡೆ ನೆರೆ ಪರಿಹಾರ, ನೆರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಧಾರವಾಡದಲ್ಲಿ ಸಂತೋಷ್ ಲಾಡು ಒಂದು ಕಡೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಗುಂಡೂರಾವ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು. ಇನ್ನು ಉಡುಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿಯನ್ನು ಕೊಟ್ಟು ಉಡುಪಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊಡಗಿಗೆ ಬೋಸರಾಜ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಆಸಕ್ತಿ ತೋರ್ತಾ ಇಲ್ಲ ಸಚಿವರುಗಳು. ಆಸಕ್ತಿ ತೋರಿದಂಥ ಸಚಿವರುಗಳ ಬಗ್ಗೆ ಸಿಎಂ ಅಸಮಾಧಾನವನ್ನು ತೋರಿಸ್ತಾ ಇದ್ದಾರೆ. ಸಾಕಷ್ಟು ಉಸ್ತುವಾರಿ ಸಚಿವರು ಆ ಜಿಲ್ಲೆಯಲ್ಲಿ ಏನಾಗಿದೆ ಅಂತಲೇ ಈಗ ತೆಗೆದುಕೊಳ್ತಾ ಇಲ್ಲ. ನೋಡಿ, ಇಲ್ಲಿ ಮೊನ್ನೆ ಹೊನ್ನಾವರ ಬಳಿ ಶಿರೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದು ಹೋಗಿದೆ. ಏನು ನಡೀತು? ಹಾಗಾದ್ರೆ ಏನಕ್ಕೆ ಪ್ರಾಬ್ಲಮ್ ಆಯಿತು? ಸಾಕಷ್ಟು ಜನ ಅಲ್ಲಿ ಜೀವ ಬಿಟ್ಟರು. ರಾಜ್ಯದಲ್ಲಿ ಒಂದು ಕಡೆ ಡೆಂಗ್ಯೂ ಸಮಸ್ಯೆ, ಇನ್ನೊಂದು ಕಡೆ ಮಳೆಯಿಂದ ನೆರೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸುರಕ್ಷಿತ ಕ್ರಮಗಳ ಪಾಲನೆಗೆ ಒತ್ತು ನೀಡಬೇಕು ಅಂತ ಸಿಎಂ ಕಟ್ಟಪ್ಪಣೆಯನ್ನು ಈಗ ಕೊಟ್ಟಿದ್ದಾರೆ. ಸಿಎಂ ಅಲರ್ಟ್ ಬೆನ್ನಲ್ಲೇ ಹಲವು ಸಚಿವರುಗಳು ಈಗಾಗಲೇ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಬೆಳಗಾವಿಯಲ್ಲಿ ಪರಿಶೀಲನೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ನಡೆಸ್ತಾ ಇದ್ದಾರೆ. ಧಾರವಾಡ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ. ಸಾಕಷ್ಟು ಜಿಲ್ಲೆಗಳು ಈಗ ನೆರೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾವೆ. ಕೆಲವೊಂದು ಹಳ್ಳಿಗಳು ಆಲ್ರೆಡಿ ಈಗ ಮುಳುಗೇ ಹೋಗಿದ್ದಾವೆ. ನೋಡಿ, 2024ರಲ್ಲಿ ಸುಮಾರು 43 ಜನ ಸಾವನ್ನಪ್ಪಿದ್ದಾರೆ. ಈ ಹಿಂದಿನ ವರ್ಷದ ಡಾಟಾ ಹೇಳ್ತಾ ಇಲ್ಲ. 2024ರಲ್ಲಿ ಮನುಷ್ಯರು ಒಟ್ಟು 43 ಜನ ಸಾವನ್ನಪ್ಪಿದ್ದಾರೆ. ಪ್ರಾಣಿಗಳು 158 ಸಾವನ್ನಪ್ಪಿದ್ದಾವೆ. ಸಾಕಷ್ಟು ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ಇಲ್ಲಿ 1478 ಹಳ್ಳಿಗಳಲ್ಲಿ ನೆರೆ ಸಮಸ್ಯೆ, ಒಂದಲ್ಲ ಎರಡಲ್ಲ. ಮುಖ್ಯವಾಗಿ 8 ಜಿಲ್ಲೆಗಳಿಗೆ ಈಗ ಪ್ರವಾಹ ಕಾಡ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು, ಶಿವಮೊಗ್ಗ, ಮಂಡ್ಯ ಸಾಕಷ್ಟು ನೆರೆ ಬರ್ತಾ ಇದೆ. ಜನರು ಕಾಳಜಿ ಕೇಂದ್ರಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಏನು ಮಾಡ್ತಾ ಇದ್ರೆ? ಸಿಎಂ ಸೂಚನೆ ಕೊಡಲೇಬೇಕಾ? ಹಾಗಾದ್ರೆ ಎಲ್ಲದಕ್ಕೂ ಸಿಎಂ ಸೂಚನೆ ಕೊಡೋ ತನಕ ನೀವು ವೆಯ್ಟ್ ಮಾಡ್ತೀರಾ? ಹಾಗಾದ್ರೆ ನಿಮ್ಮ ಕ್ಷೇತ್ರ, ನೀವು ಅಲ್ಲಿ ಹೋಗಿ ಜನರು ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಡೆಂಗ್ಯೂ ತಾಂಡವ ಆಡ್ತಾ ಇದೆ, ಮರಣ ಮೃದಂಗ ಬಾರಿಸ್ತಾ ಇದೆ ಡೆಂಗ್ಯೂ. ಅದ್ರ ಜೊತೆಗೇನೆ ಈಗ ನೆರೆ ಬರ್ತಾ ಇದೆ. ಎಲ್ಲ ಕಡೆನೂ ಕೂಡ ಇಡೀ ರಾಜ್ಯದಾದ್ಯಂತ ಮಳೆ ಬಂದು ಸಾಕಷ್ಟು ನೆರೆ ಬರ್ತಾ ಇದೆ. ಸಾಕಷ್ಟು ಜನರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಗುಡ್ಡ ಕುಸಿತ, ಮರಗಳು ಬೀಳ್ತಾ ಇದ್ದಾವೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಮಳೆ ನೀರು, ಮನೆ ಒಳಗಡೆನೆ ನೀರು ಬರ್ತಾ ಇದೆ. ಈ ಸಮಸ್ಯೆಗಳು ಅರ್ಥ ಆಗ್ತಾ ಇಲ್ವಾ ಸಚಿವರಿಗೆ? ಹಾಗಾದರೆ ಇನ್ನೊಂದು ಕಡೆ ಇಲ್ಲಿ ಸಚಿವರುಗಳು ಮತ್ತು ಶಾಸಕರುಗಳ ನಡುವೆ ಒಂದಿಷ್ಟು ವೈಮನಸ್ಸುಗಳು, ನಿಮ್ಮ ವೈಯಕ್ತಿಕ ವೈಮನಸ್ಸಿನಿಂದ ನಿಮ್ಮ ಕ್ಷೇತ್ರದ ಜನ ಹೈರಾಣಾಗ್ತಾ ಇದ್ದಾರೆ. ಹಾಗಾದರೆ ಎಲ್ಲಿದ್ದೀರಪ್ಪ ಉಸ್ತುವಾರಿ ಸಚಿವರು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಕೇವಲ ವೋಟ್ ಮಾಡಲಿಕ್ಕೆ ಮಾತ್ರ ಜನ ಬೇಕು. ನಿಮ್ಮನ್ನು ಗೆಲ್ಲಿಸ್ಲಿಕ್ಕೆ ಮಾತ್ರ ಜನ ಬೇಕು. ನಿಮಗೆ ಅಧಿಕಾರವನ್ನು ಕೊಡಲಿಕ್ಕೆ ಮಾತ್ರ ಜನ ಬೇಕು. ಆದರೆ ಈಗ ನಿಮಗೆ ಜನ ಬೇಡ. ಸಮಸ್ಯೆ ಬಂದಾಗ
ನಿಮಗೆ ಜನ ಬೇಡ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇಡೀ ರಾಜ್ಯದಾದ್ಯಂತ ಪ್ರವಾಹದ ಭೀತಿ ಹೇಗಾಗ್ತಾ ಇದೆ ಅಂದರೆ ಮನೆ ಒಳಗಡೆ ನೀರು ಹೋಗಿದೆ ಸ್ವಾಮಿ. ನೀವೆಲ್ಲ ದೊಡ್ಡ ದೊಡ್ಡ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀರಾ, ನೀವು ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮನ್ನು ಗೆಲ್ಲಿಸಿದಂತಹ ಮಹಾಪ್ರಭುಗಳು ಇವತ್ತು ಎಲ್ಲಿದ್ದಾರೆ ಹೇಳಿ? ಇವತ್ತು ಕೊಳಚೆ ಪ್ರದೇಶದಲ್ಲಿದ್ದಾರೆ. ನೋಡಿ, ಇಲ್ಲಿ ಕೆರೆನೋ ಅಥವಾ ಯಾವುದೋ ಸರೋವರನೋ ಅಲ್ಲ, ಇದು ನಗರ ಪ್ರದೇಶ. ನಗರ ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಇಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ನೀವೇನು ಕಡಲೆಕಾಯಿ ತಿಂತಾ ಇದ್ದೀರಾ? ಹಾಗಾದರೆ ಒಂದು ಕಡೆ CM ಏನೋ ಸೂಚನೆಯನ್ನು ಕೊಟ್ಟಿದ್ದಾರೆ, ನೀವು ಹೆಸರಿಗೆ ಮಾತ್ರ ಉಸ್ತುವಾರಿ ಸಚಿವರುಗಳ. ಹಾಗಾದರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.